ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆ ಏನೆಲ್ಲ ಆಗ್ಬೋದು ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನೆಲ್ಲ ಸ್ಕಿಪ್ ಮತ್ತು ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಸೊ ಸಂಚಿಕೆಯಲ್ಲಿ ಈ ಕಡೆ ರಾಮ್ ಅವ್ರ ಮನೆಯಲ್ಲಿ ನಡೆಯುವಂತಹ ಅಜ್ಜಿ ಜೊತೆ ಮಾತುಕತೆ. ಅಜ್ಜಿಯವರು ಈ ಕಡೆ ಭೂಮಿಯವ್ರಿಗೆ ಇಂಡೈರೆಕ್ಟಾಗಿ ಅಜಿತನ ಹೆಂಡತಿ ಅಂತ ಬೈದಿರೋ ಎಲ್ಲ ವಿಷಯಗಳು ತುಂಬಾ ಭೂಮಿ ಮನಸ್ಸಿಗೆ ನಾಟಿರುತ್ತೆ. ಇನ್ನು ಆ ಒಂದು ಜಾಗದಿಂದ ಭೂಮಿಯವರು ಬೇಜಾರು ಮಾಡಿಕೊಂಡು ಹೋಗಿರ್ತಾರೆ. ರಾಮ್ ಅವರು ಸಹ ಅವ್ರ ತಾಯಿಗೆ ಸ್ವಲ್ಪ ಕೆಲವೊಂದು ಬುದ್ಧಿ ಮಾತುಗಳನ್ನ ಹೇಳಿರ್ತಾರೆ. ಇನ್ನು ಬೇಜಾರು ಮಾಡ್ಕೊಂಡು ಹೋದಂತಹ ಭೂಮಿಯವರು ಅಲ್ಲೇ ಇರುವಂತಹ ಗಾರ್ಡನ್ ಪಾರ್ಕ್ ಹೋಗ್ಬಿಟ್ಟು ಯೋಚನೆ ಮಾಡ್ತಾ ನಿಂತ್ಕೋತಾರೆ ಅಜಿತ್ ಸಾಹೇಬ್ರ ಬಗ್ಗೆ ಮತ್ತು ಅಜ್ಜಿಯವರು ಮಾತಾಡಿರೋದ್ರ ಬಗ್ಗೆ. ಇನ್ನು ಅಜ್ಜಿಯವರು ಸಂಗೀತನಿಗೆ ಹೇಳಿರ್ತಾರೆ, ನನ್ನ ಜೀವನದಲ್ಲಿ ನಾನು ಈ ರೀತಿ ಇರುವಂತಹ ತುಂಬ ಜನ ಸೊಸೆಯಂದ್ರನ್ನ ನೋಡಿದ್ದೀನಿ. ಮೊದಲು ಚೆನ್ನಾಗಿ ನಂಬಿಸ್ತಾರೆ, ನಂಬಿಸಿ ಮನೆಯವ್ರು ಎಲ್ರನ್ನೂ ಆಮೇಲೆ ಕತ್ನ ಕುಯ್ದ್ಬಿಡ್ತಾರೆ. ಇನ್ನು ನಿಮ್ಗಳ ವಿಷಯದಲ್ಲೂ ಆಗೋದು ಅದೇ. ತುಂಬ ಅಂಟ್ಕೊಂಡಂಗಿದ್ರೇನೆ ಆದಷ್ಟು ಬೇಗ ದೂರ ಆಗೋದು ಅಂತ ಹೇಳಿರೋ ಮಾತು ತುಂಬ ಭೂಮಿಯವ್ರ ಮನಸ್ಸಿಗೆ ನೋವಾಗುತ್ತೆ. ಇನ್ನು ಅದೇ ರೀತಿ ಅಜಿತ್ ಮತ್ತು ಭೂಮಿಯವರು ಕೊನೆ ದಿನ ಅಂದರೆ ಸ್ಟೇಷನಲ್ಲಿ ಮಾತಾಡಿರೋಂತಹ ಕೊನೆ ಕ್ಷಣಗಳು. ಭೂಮಿಯವರು ನಾವಿನ್ನೂ ಮುಂದುವರಿಯೋದು ಬೇಡ, ಇಲ್ದಿರೋ ಸಂಬಂಧನ ಇಲ್ಲಿಗೆ ನಿಲ್ಲಿಸಿದ್ರೆ ತುಂಬ ಒಳ್ಳೆಯದು ಅನ್ನೋ ಒಂದು ಮಾತನ್ನ ಮತ್ತೆ ನೆನಪು ಮಾಡಿಕೊಂಡು ಬೇಜಾರಲ್ಲಿ ಓಡಾಡ್ತಾ ಇರ್ತಾರೆ. ಇನ್ನು ಮನೆಯಲ್ಲಿ ಗಲಾಟೆ ಆಗುವಂತಹ ಒಂದು ಸಂದರ್ಭದಲ್ಲಿ ರಾಮ್ ಅವರು, ನಾನು ನನ್ನ ಮಗ ಅಜಿತ್ ಮತ್ತೆ ನನ್ನ ಸೊಸೆ ಭೂಮಿನ ತುಂಬಾನೇ ನಂಬ್ತೀನಿ ಅಮ್ಮ. ಇನ್ನು ನನ್ನ ಸೊಸೆ ನನ್ನ ಪಾಲಿಗೆ ಸೊಸೆ ಅಷ್ಟೇ ಅಲ್ಲ, ಮಗಳಿದ್ದಾಗೆ ಅನ್ನೋ ಒಂದು ಮಾತನ್ನು ಕೂಡ ಅವರು ನೆನಪು ಮಾಡ್ಕೋತಾರೆ. ಅಯ್ಯೋ, ಈ ನಿಂಗಮ್ಮಜ್ಜಿ ಹೇಳ್ದಾಗೆ ಎಲ್ಲನೂ ಆಗ್ಬಿಡುತ್ತಾ, ನಾನು ಸಾಹೇಬ್ರು ದೂರ ಆಗ್ಬಿಡ್ತೀವ, ಸೊಸೆ ಅಂತ ಹೇಳಿ ಮನೆಯವರೆಲ್ಲ ಮೆರೆಸ್ತಾ ಇದ್ದಾರೆ, ಅವ್ರಿಗೆಲ್ಲ ನಾನು ಮೋಸ ಮಾಡ್ದಂಗ ಆಗಲ್ವಾ? ದೇವ್ರೆ, ನಾನ್ ನಿನ್ನ ಹತ್ರ ಬೇಡ್ಕೋತೀನಿ, ನೀನು ಆ ರೀತಿ ಎಲ್ಲ ಮಾಡ್ಬೇಡ ಪ್ಲೀಸ್ ಅಪ್ಪ ದೇವ್ರೆ, ಈ ಎಲ್ಲಾ ಕಷ್ಟದಿಂದ ನೀನೇ ನನ್ನನ್ನ ಕಾಪಾಡಬೇಕು. ಸಾಮಾನ್ಯವಾಗಿ ಯಾರಾದ್ರೂ ನಮಗ್ ಶಾಪ ಹಾಕ್ಬಿಟ್ರೆ ನೀನ್ ಹಾಳಾಗಿ ಹೋಗು ಅಂತ ಅವ್ರ ಮುಂದೆನೆ ನಾವು ಚೆನ್ನಾಗಿ ಬಾಳಿ ಬದುಕಿ ತೋರಿಸ್ತೀವಿ. ಅದೇನೋ ಮಾತಿನಿಂದ ನಮ್ಮ ಮನಸ್ಸಲ್ಲಿ ಮೂಡೋ ಧೈರ್ಯದಲ್ಲಿ ಅದನ್ನ ನಾವು ಸಾಧಿಸ್ತೀವಿ. ಯಾಕೋ ನನ್ನ ವಿಚಾರದಲ್ಲಿ ಈ ಒಂದು ಇದು ಅರ್ಥನೇ ಆಗ್ತಾ ಇಲ್ವಲ್ಲ, ಸಾಧ್ಯನೇ ಆಗ್ತಾ ಇಲ್ವಲ್ಲ. ಯೋಚನೆ ಮಾಡ್ತಾ, ಸಾಹೇಬ್ರೆ ನಿಮ್ದೇ ತಪ್ಪು ಇಲ್ಲ, ಒಂದೇ ಒಂದು ಮಾತು ಸಾಹೇಬ್ರೆ, ನಾನ್ ನಿನ್ನನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ಎಲ್ಲ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗೋಗುತ್ತೆ. ಯಾಕೆ ಸಾಹೇಬ್ರೆ, ಯಾಕೆ ನೀವು ಇಷ್ಟ ಹಠ ಮಾಡ್ತಾ ಇದ್ದೀರಾ? ನಾನ್ ಯಾಕೆ ಸಾಹೇಬ್ರು ಹೇಳೋ ತಕ್ಕ ಕಾಯ್ಬೇಕು? ನಾನೇ ಅವರಿಗೆ ಹೇಳ್ಬೋದಲ್ವಾ? ಸರಿ, ನಾನೇ ಎಲ್ಲಾ ವಿಷಯನೂ ಕೂಡ ಹೇಳ್ತೀನಿ ಅಂತ ಹೇಳ್ಬಿಟ್ಟು ತನ್ನ ಫೋನ್ ನ ತಗೊಂಡು ಅಜಿತ್ ಸಾಹೇಬ್ರಿಗೆ ಕಾಲ್ ಮಾಡ್ತಾರೆ ಭೂಮಿಯವರು. ಅಜಿತ್ ಸಾಹೇಬ್ರು ಫೋನ್ ಮಾಡಿದ್ರೆ ಅಜಿತ್ ಸಾಹೇಬ್ರು ಟವರ್ ಕ್ಯಾಚ್ ಆಗೋದಿಲ್ಲ. ಸೊ ಟಿಂಗ್ ಟಿಂಗ್ ಅನ್ನೋ ಸೌಂಡ್ ಬರುತ್ತೆ. ಈ ಹಾಳಾದ ನೆಟ್ವರ್ಕ್ ಇಲ್ಲಿ ಇಲ್ವಲ್ಲ ಅಂತ ಭೂಮಿಯವ್ರು ಮಾತಾಡ್ತಾ, ನೆಟ್ವರ್ಕ್ ಹಿಡಿಯುವಂತ ಕೆಲಸನ ಮಾಡಿಕೊಂಡು ಈ ಕಡೆ ಫೋನ್ನ ತನ್ನ ಕೈಯಿಂದ ಎತ್ತರಕ್ಕೆ ಹಿಡ್ಕೊಂಡು ಟವರ್ನ ಕ್ಯಾಚ್ ಮಾಡ್ತಾ ಇರ್ತಾರೆ ಭೂಮಿಯವರು. ಇನ್ನು ಭೂಮಿಯವರು ಟವರ್ನ ಹಿಡ್ದಿದ ತಕ್ಷಣ ಈ ಕಡೆ ಟವರ್ ಕ್ಯಾಚ್ ಆಗುತ್ತೆ. ಇನ್ನು ಅಜಿತ್ ಸಾಹೇಬ್ರಿಗೆ ರಿಂಗ್ ಆಗುತ್ತೆ. ಆದರೆ ಅಜಿತ್ ಸಾಹೇಬ್ರು ಮನಸ್ಥಿತಿ ಭೂಮಿ ಜೊತೆ ಮಾತಾಡೋ ಹಾಗೆ ಇರೋದಿಲ್ಲ. ಸೊ ಹಾಗಾಗಿ ಅವರು ಫೋನ್ನ ರಿಸೀವ್ ಮಾಡೋದಿಲ್ಲ. ರಿಂಗ್ ಆದ್ರೂ ಕೂಡ ಫೋನ್ನ ನೋಡೋದು ಇಲ್ಲ, ಫೋನ್ನ ರಿಸೀವ್ ಮಾಡೋದು ಇಲ್ಲ. ಇನ್ನು ಭೂಮಿಯವರು ತುಂಬ ಬೇಜಾರು ಮಾಡಿಕೊಂಡು, ಫೋನ್ ರಿಸೀವ್ ಮಾಡೋಕ್ಕೆ ಅಂತಲೇ ಆಗ್ತಾ ಇಲ್ಲ ಈ ನಮ್ಮ ಸಾಹೇಬರಿಗೆ, ಇಲ್ಲಿಂದ ಹೋದ ತಕ್ಷಣ ನಾನು ಮರ್ತ್ಬಿಟ್ರೋ ಏನೋ ಗೊತ್ತಾಗ್ತಾ ಇಲ್ಲ, ಇಲ್ಲಿ ನಡೆದಿರೋ ವಿಚಾರನೆಲ್ಲ ಹೇಳಿ ನಾವಿಬ್ಬರು ದೂರ ಆಗೋದು ಬೇಡ, ಇಬ್ಬರು ಒಟ್ಟಿಗೆ ಇರೋಣ ಅಂತ ಮಾತಾಡಿ ಏನಾದರೂ ಒಂದು ಮಾಡೋಣ ಅಂದರೆ ಸಾಹೇಬರು ಫೋನೇ ರಿಸೀವ್ ಮಾಡಲಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೋತಾರೆ. ಇನ್ನು ಈ ಕಡೆ ಮನೆಯಲ್ಲಿ ಬೇಜಾರಾಗಿರುವಂತಹ ರಾಮ್ ಅವರು, ಸಂಗೀತ ಅವರು, ಶ್ರವಣ್ ಅವರು ಎಲ್ಲರೂ ಕೂಡ ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಈ ರೀತಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ರಾಮ್ ಅವ್ರಿಗೆ ಅವ್ರ ಅಮ್ಮ ಅವರು ಸಂಗೀತನಿಗೆ ಆಡಿರೋ ಮಾತು, ಮತ್ತು ಸಂಗೀತ ಅವರು ನನ್ನ ಸೊಸೆ ಭೂಮಿ ಅವಳು ತುಂಬ ಅದೃಷ್ಟವಂತಳು, ಅವಳನ್ನ ಪಡೆದಿರೋ ನಾವೇ ಪುಣ್ಯವಂತರು, ನನ್ನನ್ನು ಒಂದು ಕೆಲಸನೂ ಮಾಡೋದಕ್ಕೆ ಬಿಡೋದಿಲ್ಲ, ಎಲ್ಲ ಕೆಲಸನೂ ಕೂಡ ಅವಳೇ ಮಾಡ್ಕೋತಾಳೆ ಅಂತ ಹೇಳಿದಾಗ ಅಜ್ಜಿಯವರು, ಓಹೋ ಸೀಮೆಗಿಲ್ದಿರೋ ಸೊಸೆ ನಿನ್ನ ಸೊಸೆ, ಎಲ್ಲ ಸೊಸೆದರು ಅದೇ ರೀತಿ ಇರ್ತಾರೆ, ಮೊದಲು ಬಂದಾಗ ಬೆಣ್ಣೆ ಹಚ್ತಾರೆ, ಆಮೇಲೆ ತಲೆಗೆ ಕಾಯಿ ಹೊಡಿತಾರೆ ಅಂತ ಹೇಳಿರೋ ಮಾತುಗಳನ್ನೆಲ್ಲನೂ ಕೂಡ ರಾಮ್ ಅವರು ಮನಸ್ಸಲ್ಲೇ ನೆನಪು ಮಾಡ್ಕೋತಾ ಸ್ವಲ್ಪ ಬೇಜಾರು ಮಾಡ್ಕೋತಾರೆ. ಇನ್ನು ಶ್ರವಣ್ ಅವರು, ಅಪ್ಪ ಹೇಗಾದರೂ ಮಾಡಿ ಭೂಮಿನ ಮನಸ್ವಿನಿ ಅಂತ ಹೇಳಿ ಒಪ್ಪಿಸಿ ಮನೆಯಲ್ಲಿ ಉಳ್ಕೊಳೋ ಹಾಗೆ ಮಾಡ್ಕೊಂಡ್ವಿ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾರೆ. ಇನ್ನು ಶ್ರವಣ್ ಅವ್ರ ಮಾತಿಗೆ ಲಜ್ಜಿಕೆ ಇದ್ದವರು, ಹೌದು ಮಾವ, ಅಜ್ಜಿದು ಮನಸ್ಸು ತುಂಬ
ಸ್ಮೂತ್ ಆಗಿದೆ. ಆದರೆ ಅವ್ರು ಮಾತಾಡೋದ್ರಿಂದ ಕೆಲವೊಂದು ಮಾತುಗಳು ಮನಸ್ಸಿಗೆ ತುಂಬಾ ಬೇಜಾರು ಮಾಡ್ತವೆ. ಅದಕ್ಕೆ ಜೊತೆ ಆ ರೀತಿ ಅದಕ್ಕೆ ಇದ್ದಾಗ ಅವ್ರನ್ನ ನಿಮ್ಮ ಮಗಳು ಅಂತ ಅಂದ್ಕೊಂಡು ಅಮ್ಮನ ಮುಂದೆ ಅದಕ್ಕೆ ನಾ ಬೈದ್ಬಿಟ್ರು, ನನಗೆ ಬೇಜಾರಾಯಿತು ಮಾವ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಸಂಗೀತ ಅವರು ಹೌದು ಕಣೋಲೆಚ್ಚಿ, ನನಗೆ ಭೂಮಿನ ಬೈದು ಸ್ವಲ್ಪನೂ ಇಷ್ಟ ಆಗಲಿಲ್ಲ ಅತ್ತೆ, ನನ್ನನ್ನು ಏನಾದರೂ ಬೈದ್ಬಿಡ್ಲಿ, ಆದರೆ ಭೂಮಿನ ಆ ರೀತಿ ಎಲ್ಲ ಬೈಬಾರ್ದಾಗಿತ್ತು, ನಾವು ಶ್ರವಣನ ಮಗಳು ಅಂತ ಹೇಳಿ ತಪ್ಪು ಮಾಡಿಬಿಟ್ವೇನೋ ಕಣೋಲೆಚ್ಚಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ರಾಮ್ ಅವರು ಹೇಳ್ತಾರೆ, ಹಾಗೆಲ್ಲ ಏನೂ ಇಲ್ಲ ಸಂಗೀತ, ನಿನ್ನ ಬೇಜಾರೆಲ್ಲ ಮಾಡ್ಕೊಬೇಡ, ಅಮ್ಮ ಆಡಿರೋ ಮಾತು ತಪ್ಪೇನೆ, ನಮ್ಮ ಕಣ್ಮುಂದೆನೇ ಭೂಮಿನ ಆ ರೀತಿ ಎಲ್ಲ ಮಾತಾಡಿದ್ದು ತಪ್ಪು ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಶ್ರವಣ್ ಅವರು, ಅಯ್ಯೋ ಬಾವ ನೀವು ಯಾಕೆ ಅದಕ್ಕೆಲ್ಲ ಚಿಂತೆ ಮಾಡ್ತಾ ಇದ್ದೀರಾ, ನಾವು ಭೂಮಿನ ನನ್ನ ಮಗಳು ಅಂತ ಹೇಳಿದ್ದೀವಿ, ಆದರೆ ಭೂಮಿನೇ ನಿಜವಾದ ನಿಮ್ಮ ಸೊಸೆ ಅಂತ ಗೊತ್ತಾಗಿದ್ದಿದ್ರೆ ನಿಮ್ಮಮ್ಮ ಆ ಥರ ಬೈತಾ ಇದ್ರಾ, ಇಲ್ಲ ತಾನೇ, ತಪ್ಪು ನಮ್ಮಿದ್ಕೊಂಡು ಆ ಥರ ಎಲ್ಲ ಮಾತಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ. ಇನ್ನು ಆ ಎಲ್ಲ ಮಾತುಗಳನ್ನ ಕೇಳಿಸ್ಕೊತಾರಂತಹ ಅಂಜು ಅವರು ಸ್ವಲ್ಪ ಸಿಟ್ಟು ಮಾಡ್ಕೋತಾರೆ. ಆದರೆ ಆ ಮನೆಯಲ್ಲೇ ಇರುವಂತಹ ರಾಮ್ ಅವ್ರ ತಂಗಿಗೆ ಭೂಮಿಯವರು ಆ ಮನೆ ಸೊಸೆ ಮಗಳ ಅನ್ನೋದು ಡೌಟಲ್ಲಿರುತ್ತೆ. ಇನ್ನು ಭೂಮಿಗೆ ಮದುವೆ ಆಗಿದ್ದು ಅನ್ನೋ ಒಂದು ವಿಚಾರನ ಅವರು ತಲೆಯಲ್ಲಿ ಇಟ್ಕೊಂಡು ತಲೆ ಕೆಡಿಸ್ಕೊಂಡು ಏನಾದರೂ ಮಾಡಿ ಅಲ್ಲಿ ರಾಮ್ ಅವರು ಮನೇಲಿ ಇರಬಾರ್ದು, ಅವ್ರಿಗೆಲ್ಲ ಅವಮಾನ ಮಾಡಿ ಅವ್ರ ತಾಯಿ ಕೈಯಿಂದ ಬೈಸಿ ಅಲ್ಲಿಂದ ಕಳಿಸ್ಬೇಕು, ಇನ್ನು ಆ ಮನೆಯಲ್ಲಿ ನಾನೇ ಇರಬೇಕು ಅನ್ನೋ ಆಲೋಚನೆ ಇರುತ್ತೆ. ಸೊ ಹಾಗಾಗಿ ಅವರು ಇನ್ವೆಸ್ಟಿಗೇಷನ್ ಅಂದರೆ ಭೂಮಿ ಮೇಲೆ ಸ್ವಲ್ಪ ಗಮನನ ಜಾಸ್ತಿ ಹರಿಸಿ ಏನಾದರೂ ತಪ್ಪು ಹುಡುಕಬೇಕು ಅಂತ ಹೇಳಿ ವಾಚ್ ಮಾಡ್ತಾನೆ ಇರ್ತಾರೆ. ಇನ್ನು ಈ ಕಡೆ ಭೂಮಿಯವರು ಎಲ್ಲನೂ ಸಹ ಫೋನಲ್ಲಿ ಹೇಳ್ಬೇಕು ಅಂತ ಅಂದ್ಕೊಂಡು ನಿರಾಶೆಯಾಗಿ ಫೋನ್ ಕಾಲ್ನ ಈ ಕಡೆ ಅಜಿತ್ ಅವರು ಕಟ್ ಮಾಡೋದು ನೋಡಿ ಬೇಜಾರಲ್ಲೇ ಮನೆ ಒಳಗಡೆ ಹೋಗ್ತಾರೆ. ಇನ್ನು ಬೇಜಾರಲ್ಲಿರುವಂತಹ ಭೂಮಿ ನೋಡಿದಂತಹ ಸಂಗೀತ, ರಾಮ್ ಮತ್ತು ಶ್ರವಣ್ ಅವರು ಅವರಿಗೆ ಸಮಾಧಾನ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಅಲ್ಲಮ್ಮ ಭೂಮಿ, ನಮ್ಮ ಅಮ್ಮನ ಮಾತಿಗೆ ನಿನಗೆ ಬೇಜಾರಾಗಲಿಲ್ವ ಅಂತ ಕೇಳಿದಾಗ ಭೂಮಿಯವರು ಇಲ್ಲ ಅಂತ ಹೇಳ್ತಾರೆ. ಇನ್ನು ಭೂಮಿಯವರು ಹೇಳ್ತಾರೆ, ನನ್ನನ್ನು ಅವರು ನಿಜವಾಗ್ಲೂ ಮನಸ್ವಿನಿ ಅಂತ ಅಂದ್ಕೊಂಡು ಭೂಮಿನ ಬೈದಿರೋದು, ಈಗ ನನ್ನ ಭೂಮಿ ಅಲ್ವಾ ಮನಸ್ವಿನಿ, ಶ್ರವಣ್ ಸಾಹೇಬ್ರ ಮಗಳು, ನನ್ನನ್ನು ಶ್ರವಣ್ ಸಾಹೇಬ್ರ ಮಗಳಾಗಿ ನೀವೆಲ್ಲ ನೋಡ್ತಾ ಇದ್ದೀರಾ ಅಲ್ವಾ, ಭೂಮಿ ಏನಿದ್ರು ಮನೆಗೆ ಹೋದ್ಮೇಲೆ ಆ ಮನೆಗೆ ಭೂಮಿ ಸೊಸೆ, ಆದರೆ ಈ ಮನೆಗೆ ಭೂಮಿ ಶ್ರವಣ್ ಸಾಹೇಬ್ರ ಮಗಳು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕೂಡ ಖುಷಿ ಪಡಿಸ್ತಾರೆ. ಇನ್ನು ಸಂಗೀತ ಅವರು ನಿನ್ನ ಮನಸ್ಸಿಗೆ ಎಷ್ಟೇ ನೋವಾದ್ರೂ ಮನೆಯವ್ರ ಮನಸ್ಸಿಗೆ ನೋವಾಗುತ್ತೆ ಅಂತ ಎಲ್ಲ ವಿಚಾರದಲ್ಲೂ ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಿಲ್ಲ ಭೂಮಿ, ನೀನು ನಿಜವಾಗ್ಲೂ ಗ್ರೇಟ್ ಅಂತ ಅಂದಾಗ ಇನ್ನು ಲಚ್ಚಿ ಅವರು ಹೌದು ಅಂತ ಹೇಳ್ತಾರೆ. ಇನ್ನು ಭೂಮಿಯವರು ನಾವು ಹೇಳಿರೋದು ತಪ್ಪು ತಾನೇ, ನಾನು ಶ್ರವಣ್ ಸಾಹೇಬ್ರದ್ದು ಮಗಳು ಮನಸ್ವಿನಿ ಅಂತ ಹೇಳಿದ್ದೀರ, ನಾನೇ ಏನಾದ್ರೂ ಅಜಿತ್ ಸಾಹೇಬ್ರು ಹೆಂಡ್ತಿ ಭೂಮಿ ಅಂತ ಗೊತ್ತಾಗಿದ್ರೆ ಅಜ್ಜಿ ಆ ರೀತಿ ಬೈತಾ ಇದ್ರಾ, ಇಲ್ಲ ತಾನೇ ಅಂತ ಹೇಳ್ತಾರೆ. ಇನ್ನು ರಾಮ್ ಅವರು ಇರೋ ಸತ್ಯನ ಹೇಳಿದರೆ ಇನ್ನೂ ದೊಡ್ಡ ರಾಮಾಯಣ ಮಾಡಿಬಿಡ್ತಾ ಇದ್ರು ನಮ್ಮಮ್ಮ, ಆದರೆ ಈ ವಿಚಾರ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ರಿಗೂ ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡಿಬಿಟ್ಟು ಎಲ್ಲರಿಗೂ ಒಂದು ರೀತಿ ಅವ್ರ ಅಮ್ಮನ ಕಡೆಯಿಂದ ಮನಸ್ಸಿಗೆ ನೋವಾಗಿದೆ ಅಂತ ಯೋಚನೆ ಮಾಡಿದಂತಹ ರಾಮ್ ಅವರು ಒಂದು ಕೆಲಸ ಮಾಡೋಣ, ಹೇಗಿದ್ರು ಬಂದಿದ್ದಾಯ್ತು, ಅಮ್ಮನ ಮಾತಾಡ್ಸಿದ್ದಾಯ್ತು, ಈಗ ಎಲ್ರೂ ಹೋಗಿ ನಿಮ್ಮ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಂಬಿಡಿ, ನಾವು ಈ ತಕ್ಷಣವೇ ಇಲ್ಲಿಂದ ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಅವ್ರನ್ನೆಲ್ಲ ವಾಚ್ ಮಾಡ್ತಾ ಇರೋಂತಹ ಅವ್ರ ತಂಗಿಯವರು ಅಲ್ಲೇ ಬಂದು ನಿಂತ್ಕೊಂಡು ಅದನ್ನು ಕೇಳಿಸ್ಕೊಂಡು ಏನು ಮಾತು ಅಂತ ಮಾತಾಡ್ತಿದ್ಯಾ ರಾಮಣ್ಣ, ಎಲ್ಲ ಬರೀ ನಾಟಕನೇ ನಿಮ್ಮ ಫ್ಯಾಮಿಲಿ ಹೇಳ್ತಾರೆ. ಇನ್ನು ಅಲ್ಲೇ ಇರೋಂತಹ ಸಂಗೀತನ ಕಂಡ್ರೆ ಈ ಕಡೆ ರಾಮ್ ಅವ್ರ ತಂಗಿಗೆ ಆಗ್ತಾರಲ್ಲ, ಇನ್ನು ಸಂಗೀತ ಅವ್ರನ್ನ ಬೈಯೋ ನೆಪದಲ್ಲಿ ಈಗಲೇ ಹೊರಟ್ಬಿಡೋಣ ಅಂತ ಹೇಳಿ ಎಲ್ಲನೂ ಇಲ್ದಿರೋ ವಿಚಾರಗಳನ್ನ ನಿನ್ನ ತಲೆ ತುಂಬಿ ನಿನ್ನ ಕಿವಿ ಚುಚ್ಚಿರೋದು ನಿನ್ನ ಹೆಂಡ್ತಿನೇ ಅಲ್ವಾ ಅಂತ ಹೇಳ್ತಾರೆ. ಇನ್ನು ತನ್ನ ಅತ್ತೆನ ತನ್ನ ಎದುರುಗಡೆನೆ ಬೈದಂತಹ ಭೂಮಿಯವ್ರಿಗೆ ಅದನ್ನು ಸಹಿಸ್ಕೊಳ್ಳೋದಕ್ಕಾಗಲ್ಲ. ಇನ್ನು ಸಿಟ್ಟು ಮಾಡ್ಕೊಂಡಂತಹ ಭೂಮಿಯವರು ಕೂಡ ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ, ಅತ್ತೆನ ಮಾವನ ಇಯರ್ಸ್ ನೀವು ಇದನ್ನೆಲ್ಲ ಸಹಿಸ್ಕೊಂಡು ನಾವು ಇರ್ತೀವಿ ಅಂತ ಅನ್ಕೊಂಡಿದ್ದೀರಾ, ಯಾರು ಬೇಕಾದ್ರೂ ಸಹಿಸ್ಕೊಬೋದು, ಆದ್ರೆ ಇದನ್ನೆಲ್ಲ ಸಹಿಸ್ಕೊಂಡು ನಾನ್ ಮಾತ್ರ ಸುಮ್ಮನೆ ಇರೋದಿಲ್ಲ, ಯಾವ್ದಾದ್ರೂ ಆಗ್ಲಿ ಅಲ್ಲಿಂದ ಅಲ್ಲಿಗೆ ವಾಪಸ್ ಕೊಡ್ತಾನೆ ಇರ್ತೀನಿ. ಇನ್ನು ರಾಮ್ ಅವ್ರ ತಂಗಿ ಭೂಮಿ ಮಾತಿಂದ ಸಿಟ್ಟು ಮಾಡ್ಕೊಂಡು, ಏನೇ ನೀನು ಅವ್ರ ಸ್ವಂತ ಸೊಸೆ ತರ ಆಕಾಶಕ್ಕೂ ಭೂಮಿಗೂ ನೆಗಿತಾ ಇದ್ಯಾ ಏಣಿ ಹಾಕಿರೋ ತರ ಅಂತ ಹೇಳ್ತಾರೆ. ನೀವು ಹೇಳಿದ್ರು ಹೇಳ್ದೆ ಇದ್ರು ನಾನು ನಮ್ಮ ಅತ್ತೆ ಮಾವನ್ ಸೊಸೆನೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಒಂದು ವಿಚಾರನ ಕೇಳಿಸ್ಕೊಂಡಂತ ಅಜ್ಜಿ ಅವರು ತುಂಬಾನೇ ಸಿಟ್ಟು ಮಾಡ್ಕೊಂಡು ಕೂತಿರೋರು ಎದ್ದು ನಿಂತ್ಕೋತಾರೆ. ಭೂಮಿ ಮುಖ ಆದರೆ ಈ ಒಂದು ದೃಶ್ಯ ಅಲ್ಲೇ ಇರುವಂತಹ ಅಂಜು ಅವ್ರಿಗೆ ಅದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅವ್ರು ಮಾತ್ರ ಖುಷಿ ಪಡ್ತಾ ಇರ್ತಾರೆ. ಇನ್ನು ಅಜ್ಜಿ ಅವರು ಎದ್ದು ನಿಂತ್ಕೊಂಡು ಭೂಮಿ ಅವ್ರಿಗೆ ನಿಜವಾಗಿ ಅವ್ರ ಮನೆ ಸೊಸೆನ ಅಥವಾ ಶ್ರವಣ್ ಅವ್ರ ಮಗಳ ಅನ್ನೋದನ್ನ ತಿಳ್ಕೊತಾರೆ ಅನ್ನೋದು ನಾಡಿದ್ದಿನ ವಿಡಿಯೋ ಆಗಿರುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.